ಹಾಯ್, ವೆಲ್ಕಮ್ ಟು ಸ್ನೇಹ ಕೌಸಲ್ಯ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಪ್ಸಿಕಮ್ ಪಲ್ಯ ಮತ್ತು ಚಪಾತಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ದಿನ ಆಯಿತು ಫ್ರೆಂಡ್ಸ್, ನಾನು ವಿಡಿಯೋನ ಅಪ್ಲೋಡ್ ಮಾಡಿದೆ. ಸ್ವಲ್ಪ ಬ್ಯುಸಿ ಇದ್ದೆ, ನಾನು ವಿಡಿಯೋನ ಮಾಡೋಕ್ಕಾಗಿಲ್ಲ ನನಗೆ. ಇವತ್ತಿನ ರೆಸಿಪಿಯಲ್ಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿ ನಿಮಗೆ ಕ್ಯಾಪ್ಸಿಕಮ್ ಪಲ್ಯ ವಿತ್ ಚಪಾತಿ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ಲೇಟ್ ಮಾಡ್ದಲ್ಲೇ ನಾವು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ ಗಾಯ್ಸ್. ಕ್ಯಾಪ್ಸಿಕಮ್ ಪಲ್ಯಕ್ಕೆ ಬೇಕಾಗಿರುವಂಥದ್ದು ಈರುಳ್ಳಿ, ಟೊಮೊಟೊ, ಆನಿಯನ್ಸ್, ಹಸಿಮೆಣಸಿನಕಾಯಿ ನಾವೆಲ್ಲ ಇಟ್ಟಿಟ್ಕೊಬೇಕು ಫ್ರೆಂಡ್ಸ್. ಈ ಕಡೆ ಕರಿ ಮಾಡೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಚಪಾತಿ ಹಿಟ್ಟನ್ನು ಕೂಡ ನಾನು ಕಲಿಸ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾವು ಯಾವ ರೀತಿ ಹಾಕ್ಕೊತೀವೋ ಅದೇ ರೀತಿ ನಾವು ಒಂದು ಬಾಣಲೆನ ಇಟ್ಕೊಂಡ್ಬಿಟ್ಟು ಆನಿಯನ್, ಟೊಮೊಟೊ, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ ಮತ್ತು ಕಂದು ಬೆಳ್ಳುಳ್ಳಿ ನಾವು ಹಾಕಿ ಅಲ್ಲೆಲ್ಲ ಸಾಫ್ಟ್ ಆಗೋದ್ರೆ ನಾವು ಆಮೇಲೆ ಕ್ಯಾಪ್ಸಿಕಮ್ನ ಹಾಕಿ ಕೂಡ ಬೇಯಿಸ್ಕೊಂಡು ಕ್ಯಾಪ್ಸಿಕಮ್ ಹಾಕಿ ಕೊತ್ತಂಬರಿ ಪುಡಿ, ಖಾರ ಪುಡಿ ಮತ್ತು ಗರಂ ಮಸಾಲ, ಉಪ್ಪು, ಸ್ವಲ್ಪ ವಾಟರನ್ನು ಹಾಕಿ ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿಬಿಟ್ಟು ಗಾರ್ನಿಷ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ಮತ್ತು ಸೂಪರ್ ಆಗಿದೆ. ಅದು ನಮಗೆ ಕ್ಯಾಪ್ಸಿಕಮ್ ಪಲ್ಯ ಸ್ವಲ್ಪ ಬೇಯ್ತಾ ಇದೆ ಫ್ರೆಂಡ್ಸ್. ಅಷ್ಟರಲ್ಲಿ ನಾವಿಲ್ಲಿ ಚಪಾತಿ ಕೂಡ ನಾವು ಹಚ್ಕೊಂಡ್ಬಿಡೋಣ. ಚಪಾತಿ ಹಿಟ್ಟನ್ನು ನಾನು ಮೊದಲೇ ಕಲಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಚಪಾತಿ ಹಿಟ್ಟನ್ನು ನೀವು ಕಲಸ್ಕಿಟ್ಕೊಂಡ್ರೆ ನಮಗೆ ಬೇಗನೆ ಮಾಡ್ಬೋದು ನಾವು ಅಡುಗೆನ. ನೋಡಿ, ಇಲ್ಲಿ ನಾನು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಪ್ಯಾನ್ ಹೀಟ್ ಆದಮೇಲೆ ಅದಕ್ಕೆ ಚಪಾತಿನ ಹಾಕಿ ಎರಡೂ ಸೈಡಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಚಪಾತಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ. ಈ ರೀತಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟನ್ನು 1 ಅವರ್ ನಾವು ಅದನ್ನು ನೆನೆಯೋದಕ್ಕೆ ಬಿಟ್ಟರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮಗೆ ಕ್ಯಾಪ್ಸಿಕಮ್ ಪಲ್ಯ ರೆಡಿಯಾಗಿದೆ. ಕ್ಯಾಪ್ಸಿಕಮ್ ಪಲ್ಯ ವಿತ್ ಚಪಾತಿ. ಬನ್ನಿ ಇವಾಗ ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಕ್ಯಾಪ್ಸಿಕಮ್ ಪಲ್ಯ ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ಅವಾಗವಾಗ ಮಾಡ್ತಾನೆ ಇರ್ತೀನಿ. ನೋಡಿ, ಕ್ಯಾಪ್ಸಿಕಮ್ ಪಲ್ಯ ವಿತ್ ಚಪಾತಿ ತುಂಬ ಚೆನ್ನಾಗಿದೆ. ಬನ್ನಿ ಇವಾಗ ಟೇಸ್ಟ್ ಮಾಡಿ ನೋಡೋಣ. ಕಲರ್ಫುಲ್ಲಾಗಿದೆ ಫ್ರೆಂಡ್ಸ್. ವಾವ್, ಸೂಪರ್. ಟೇಸ್ಟ್ ಚೆನ್ನಾಗಿದೆ ಫ್ರೆಂಡ್ಸ್, ಭಾಳ ಚೆನ್ನಾಗಿದೆ. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಎಲ್ಲರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.